ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ UK ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಆಗಿದೆ ನೋಡ್ರಿ. ಬೆಳಗ್ಗೆನೇ 6 ಗಂಟೆ ಆಗಿದೆ. ನಾವು ನೋಡ್ರಿ 5:15 ಎದ್ದೇನು ರೀ ಲಾಗ್ ಸ್ಟಾರ್ಟ್ ಮಾಡಿದ್ರಿ. ಇಲ್ಲೇ ನೋಡ್ರಿ ಬಟ್ಟೆ ವಾಶ್ ಮಾಡಿ ಇಲ್ಲೇ ಹಾಕ್ತೀನಿ ರೀ. ಇಲ್ಲೇ ಮುಂದ್ಗಡೆನೇ ಹಾಕ್ಬಿಡ್ತೀನಿ ರೀ. ನೋಡಿ ಫ್ರೆಂಡ್ಸ್, ಗ್ಯಾಸ್ ಕಟ್ಟೆದು ಹಚ್ಕೊಂಡಿನಿ ರೀ. ಗ್ಯಾಸ್ ಇದೆಲ್ಲ ಹಚ್ಕೊಂಡಿನಿ. ಇನ್ನು ಚಪಾತಿ ಇಟ್ಟು ನಾದಿಡ್ಬೇಕು. ಹೀರೆಕಾಯಿ ಪಲ್ಯವನ್ನು ಮಾಡ್ಬೇಕು ರೀ. ಮಕ್ಕಳಿಗೆ ಓದ್ತಾನೆ ರೀ ಸ್ಕೂಲಿಗೆ. ಈಗ ಎಷ್ಟೊಂದು ಸ್ಕೂಲ್ ಅಲ್ರಿ, ಕಾಲೇಜ್ ರೀ. ನನ್ನ ಮಗ ಓದ್ತಾನೆ ರೀ, ದೊಡ್ಡವ 7:30ಗೆ ಓದ್ತಾನೆ ರೀ. ಹಂಗಾಗಿ ಗ್ಯಾಸ್ ಅದು ಒರೆಸ್ಕೊಂಡೇನಿ ರೀ. ಒಂದಿಷ್ಟು ಹೀರೆಕಾಯಿ ಪಲ್ಯ ಚಪಾತಿ ಹಾಕ್ಕೊಳ್ಬೇಕಂತ ಮಾಡೀನಿ ರೀ. ರಾತ್ರಿನೇ ಕಸದೆಲ್ಲ ಗುಡಿಸಿಟ್ಟೀನಿ ರೀ. ನೋಡ್ರಿ, ಇಷ್ಟು ಬಂಡೆಯವ್ರಿ, ಇಷ್ಟು ಬಂಡೆ ಹೋಗಿ ತಿಕ್ಕೊಂಬರ್ತೀನಿ ರೀ. ತಿಕ್ಕೊಂಬಂದು ಮುಂದೇನು ಕೆಲಸ ಮಾಡ್ಕೊತೀನಿ ರೀ. ಟೈಮ್ ಬಂದು ಈಗ 6ಕ್ಕೆ ಇನ್ನೂ 10 ನಿಮಿಷ ಕಡಿಮೆ ಅದ ರೀ. ನೋಡಿರಿ, ಅಲ್ಲಿ ಹಾಯಿಗುಡಿ ಕಾಣಿಸ್ತದೆ ನೋಡಿರಿ. ಬೆಳಗ್ಗೆ ಎದ್ದು ಕೂಡಲೇ ವಾತಾವರಣ ಈ ಥರ ಇದೆ ನೋಡಿ. ಎದುರುಗಡೆನೇ ಕಿರ್ಣಗಿ ಮರಗಮ್ಮ ದೇವಿ ಗುಡಿ ಅದ ರೀ. ಎದ್ದ ತಕ್ಷಣವೇ ಕಾಣಿಸುತ್ತೆ. ಎದುರಿಗೆ ಅದ ರೀ ಗುಡಿ. ಹಾಗೆ ಅಮ್ಮನ ಮನೆಯಲ್ಲಿಂದ ಇವಾಗ ಮೇಲ್ಗಡೆ ಬಂದೆ ನೋಡ್ರಿ. ಮೇಲ್ಗಡೆ ಬಂದು ಬೆಡ್ರೂಮ್ ತೆಗಿಯಕತ್ತೀನಿ ರೀ. ತೆಗೆದ್ಬಿಟ್ಟು ರಾತ್ರಿನೇ ನೀಟಾಗಿ ಎಲ್ಲ ಕಸ ಅದು ಗುಡಿಸಿ ಎಲ್ಲ ಮಾಡೇ ಹೋಗಿದ್ದೀನಿ ರೀ. ಇದು ಬೆಡ್ರೂಮ್ ರೀ. ಹಾಗೆ ಅಡುಗೆ ಮನೆಗೆ ಇವಾಗ ಬಂದು ನೋಡ್ರಿ, ಇವಾಗ ಚಪಾತಿ ಹಾಕೀನಿ ರೀ. ಇದು ಬುತ್ತಿ ಕಟ್ಟೇನಿ ರೀ. ಕಟ್ಕೊಂಡು ಊಟ ಮಾಡಕತ್ತಾನ ರೀ. ಕಾಲೇಜ್ಗೆ ಹೊಂಟಾನ ರೀ ಅವ. ಈಗ ಸದ್ದ ನೋಡ್ರಿ ಹೀರೆಕಾಯಿ ಪಲ್ಯ. ಈಗ ಅವ್ರಿಬ್ರಿಗೆ ಬುತ್ತಿ ಕಟ್ತೀನಿ ರೀ. ಚಪಾತಿ ನಾನೊಂದು 2 ರೊಟ್ಟಿ ಮಾಡ್ಕೊತೀನಿ ರೀ. ಆಮೇಲೆ ಈಗ ಒಂದು ಸ್ವಲ್ಪ ನೀರು ಕಾಸಿ ಕುಡಿದು ಆಮೇಲೆ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ರೀ. ಇನ್ನೊಂದು ಸ್ವಲ್ಪ ಅದ ರೀ ಹಿಟ್ಟು. ಬಂದ ನಂತರ ಚಪಾತಿ ಹಾಲು ಕಾಸಿ ಕೊಡ್ತೀನಿ ರೀ, ತಿಂತಾರೆ ರೀ ಸ್ಕೂಲಿಂದ ಬಂದ ನಂತರ. ಇವಾಗ ಮಕ್ಕಳಿಗೆ ಡಬ್ಬಿ ಕಟ್ಟಿ ಕೊಡಕತ್ತೀನಿ ನೋಡ್ರಿ. ಇವಾಗ ರೆಡಿ ಆಗ್ಯಾರ ಅವರು ಕೂಡ. ಈಗ ಕಟ್ಟಿ ಕೊಡಕತ್ತೀನಿ ರೀ. ಅವರು ತೊಗೊಂಡು ಇನ್ನೇನು ಸ್ಕೂಲಿಗೆ ಟೈಮ್ ಆಗ್ಯದ. ಎಲ್ಲ ರೆಡಿ ಮಾಡಿಕೊಟ್ನಿ ಅಂದ್ರೆ ತೊಗೊಂಡೋಗಿ ಅಲ್ಲಿ ನಿಂದಿರ್ತಾರೆ ರೀ ರೋಡಲ್ಲಿ. ಆಟೋ ಬಂತಂದ್ರೆ ಒಂದು ಹುಡುಗನ ಕಳಿಸ್ಕೊಡ್ತಾರೆ ರೀ. ಆಮೇಲೆ ಅವರು ಹೋಗ್ತಾರೆ ರೀ. ಈಗೆಲ್ಲ ರೆಡಿಯಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಿಂದಿರ್ತಾರೆ ರೀ. ಇದು ಚಿಕ್ಕ ಒಂದು ಇದು ಸಂಪ್ರೀತಿಂದ ರೀ ಡಬ್ಬಿ, ಊಟ ಡಬ್ಬಿ. ಇದು ನಮ್ಮ ತಮ್ಮ ತಂದನ್ರಿ ಡಿ-ಮಾರ್ಟ್ ಒಳಗೆ. ಬಿಸಿ ಇದ್ದದ್ದು ಅಷ್ಟೇ ಕಟ್ಟಬಾರ್ದು ರೀ, ಹಾರಿದ್ದು ನಡೀತದೆ ರೀ. ಹಾಗಾಗಿ ಕಟ್ಟಿ ಕೊಡ್ತಾ ಇದ್ದೀನಿ ರೀ ನನ್ನ ಚಿಕ್ಕ ಮಗ ಸಂಪ್ರೀತಿಗೆ. ಇದು ರಿಷಿಗೆ ರೀ. ಅವರು ದೊಡ್ಡ ಹೋಗ್ಯಾನ ರೀ. ಈಗ ಅವರಿಬ್ಬರಿಗೆ ಕಟ್ಟಿ ಕಳ್ಸಕತ್ತೀನಿ. ಟೈಮ್ ಆಗ್ಯದ. ಈಗ ಅವರು ಕೂಡ ಹೋಗ್ತಾರೆ. ಮತ್ತು ಆಮೇಲೆ ಸಿಗ್ತೀನಿ. ನಾನು ಕೂಡ ಜಳಕ ಮಾಡಿ ಬಂದು ಮುಂದಿನ ಕೆಲಸ ಮಾಡ್ಕೊತೀನಿ ರೀ. 4 ರೊಟ್ಟಿ ಹಾಕ್ಕೊತೀನಿ ರೀ. ಒಂದು ಸ್ವಲ್ಪ ರಾತ್ರಿ ಬೇಳೆ ಅದ, ಅದನ್ನೇ ಬಿಸಿ ಮಾಡಿಕೊಂಡು ಊಟ ಮಾಡ್ಕೊತೀನಿ ರೀ. ನಾನು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಅವರು ಬಂದ ನಂತರ ಮತ್ತು ಸಾಯಂಕಾಲ ಮತ್ತು ಅವಾಗ ಬಿಸಿ ಮಾಡಿದ್ರಾಯ್ತು ಅಂದ್ಕೊಂಡು ಮಧ್ಯಾಹ್ನಕ್ಕೆ ಮತ್ತು ಈಗ ಬೆಳಗ್ಗೆ ನನಗಾಗ್ತದೆ ಅದನ್ನೇ ಊಟ ಮಾಡ್ಕೊತೀನಿ ರೀ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಯಾವ ಥರ ಹೋಗ್ತದೆ, ಏನು ನಡೀತದೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ. ಆಗಿದ್ದಷ್ಟು ಮುಗಿಸ್ಕೊಂಡು ಪಟ ಕೆಲವೊಂದು ಎಡಿಟಿಂಗ್ ಮಾಡ್ಬೇಕು ವಿಡಿಯೋ, ಅದನ್ನು ಮಾಡ್ಕೊತೀನಿ. ಪ್ರತಿಯೊಬ್ಬರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಮಧ್ಯಾಹ್ನ ಒಂದಿಷ್ಟು ಗೋಧಿ ಹಸನು ಮಾಡ್ಕೋಬೇಕು ರೀ. ಹಿಟ್ಟು ಸ್ವಲ್ಪ ಹೊತ್ತಾದ್ರೆ ಗೋಧಿ ಹಿಟ್ಟು, ಹಾಗಾಗಿ ಅದೊಂದಿಷ್ಟು ಹಸನು ಮಾಡ್ಕೋಬೇಕು. ಬನ್ನಿ ಫ್ರೆಂಡ್ಸ್, ನೋಡೋಣ ಇವತ್ತು. ಇವಾಗ ಸ್ಕೂಲಿಗೆ ಹೋಗ್ತಾರೆ. ಅವ್ರ ಅಜ್ಜಿಗೆ ಹೇಳ್ಬಿಟ್ಟೆ ಹೋಗ್ತಾರೆ. ಅವ್ರ ಅಜ್ಜಿ ಅವ್ರ ಚಿಕ್ಕಮ್ಮವ್ರಿಗೆ ಹೇಳ್ಬಿಟ್ಟೆ ಹೋಗ್ತಾರೆ. ಹಾಗೆ ನಾನು ಸ್ವಲ್ಪ ಒಬ್ಬರು ದುಡಿದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು, ಒಬ್ಬರೇ ದುಡಿದ್ರೆ ಹೆಂಗಾಗುತ್ತೆ, ನಾನು ಒಂದು ಏನಾದರೂ ಮಾಡಿದ್ರಾಯ್ತು ಅಂದ್ಕೊಂಡು
ಒಂದಿಷ್ಟು ಕೆಲವೊಂದು ಸೀರೆಗಳು ತರಿಸಿದ್ದೆ. ಮನೆಯಲ್ಲೇ ಯಾರಾದ್ರೂ ತೊಗೋತಾರ ಅಕ್ಕಪಕ್ಕದವರು ಅಂತಂದು ನಡೀತದ ಏನೋ ಅಂತಂದು ಮಾಡಿದ್ದೆ. ಆದರೂ ಕೂಡ ಬಟ್ ಆಗಲಿಲ್ಲ. ತುಂಬಾ ಬೇಜಾರಾಯಿತು ನನಗೂ ಕೂಡ. ಸ್ಟಾರ್ಟಿಂಗ್ ಒಂದು 20,000ದು ವ್ಯಾಪಾರ ಆಯಿತು. ಗಿರಾಕಿ ತೊಗೊಂಡ್ರು, ಕಸ್ಟಮರ್ ಎಲ್ಲ ತೊಗೊಂಡ್ರು. ಆನಂತರ ತೊಗೊಲಿಲ್ಲ. ಅದೊಂದು ತುಂಬಾ ಬೇಜಾರಾಯಿತು. ಇನ್ನೂ ಇಷ್ಟು ಸ್ಟಾಕ್ ಉಳ್ದದ ಮಾಲು, ಅದನ್ನು ಕೂಡ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅವೆಲ್ಲನೂ ಮತ್ತು ಕಿತ್ತಿಟ್ಟು ಮತ್ತು ಜೋಡಿಸ್ತಾ ಇದ್ದೀನಿ. ಯಾಕಂದರೆ ಇಲಿ ಪಲಿ ಓಡಾಡ್ತಾ ಇರ್ತಾವೆ. ಹಾಗಾಗಿ ಏನಾದರೂ ಕಡಿದ್ರೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಚೆನ್ನಾಗಿದಾವೆ. ಹಾಗಾಗಿ ಇಲ್ಲಿ ಜನರು ಕೆಲವೊಬ್ಬರು ಚೆನ್ನಾಗಿರ್ತಾರೆ, ಕೆಲವೊಬ್ರು ಚೆನ್ನಾಗಿರಲ್ರಿ. ಎಷ್ಟೇ ಕಷ್ಟ ಆಗಲಿ ಹೊರಗಡೆ ತೊಗೋಬೇಕಂತಾರೆ. ಇನ್ನೊಬ್ಬರು ಬಳಿ ನಮ್ಮ ಏರಿಯಾದಾಗ ತೊಗೋಬೇಕಂದ್ರೆ ಅವ್ರಿಗೂ ಒಂಥರ ಹೊಟ್ಟೆ ಕಿಚ್ಚು. ಏನಾದರೂ ಅವ್ರು ಇನ್ನೊಬ್ರು ಯಾರಾದರೂ ಬದುಕ್ತಾರಂದ್ರೆ ಅದಕ್ಕೆ ಸಪೋರ್ಟ್ ಮಾಡೋರು ಯಾರೂ ಇರಂಗಿಲ್ಲ. ಹಂಗಾಗಿ ಜನ ನೋಡಿದರೆ ದೊಡ್ಡ ಏರಿಯಾನೇ ಅದ ನಮ್ಮದು ಕೂಡ. ಆದರೆ ಜನ ಈ ಥರ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ, ಈ ಥರ ಮೋಸ ಮಾಡ್ತಾರೆ ಅಂದ್ಕೊಂಡು ಸುಮ್ಮನೆ ಇಷ್ಟೆಲ್ಲ ಬಂಡವಾಳ ಹಾಕಿ ತಂದು ವೇಸ್ಟ್ ಆಯಿತು ಮಾಡಿದ್ದು ಅನ್ನಂಗೆ ಆಗಿಬಿಟ್ಟಿದ್ದೆ ನೋಡಿ ಫ್ರೆಂಡ್ಸ್. ಹಾಗೆ ಇಲ್ಲ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ. ಈಗ ಸ್ಕೂಲಿಂದ ಬಂದ ನನ್ನ ಮಗ ಹೋಮ್ವರ್ಕ್ ಮಾಡ್ಕೊಂಡು ಕುಂತಾನ ನೋಡಿರಿ. ನಮ್ಮ ಸಿದ್ದು ಹೋಮ್ವರ್ಕ್ ಮಾಡ್ಕೊಂಡು ಕುಂತಾನ್ರಿ. ಹೋಮ್ವರ್ಕ್ ಮಾಡಕತ್ತಾನ್ರಿ. ಹಿಂದಿ ಮತ್ತು ಇಂಗ್ಲೀಷ್ ಕಕ್ಕ ಕಿಕ್ಕಿ ಬರೆಯಕತ್ತಾನ್ರಿ. ಬರೆಯಕ್ಕೆ ಹೇಳ್ಯಾರೇನ್ರಿ. ಹಿಂದಿ ಇಂಗ್ಲೀಷು ಅವೆರಡು ಬರೆಯಕತ್ತಾನ್ರಿ. ಅಕ್ಷರ ಭಾರಿ ಸೂಪರ್ ಅತ್ತಾವ್ರಿ. 5th ಸ್ಟ್ಯಾಂಡರ್ಡ್ ಅದನ್ರಿ. ಈ ಥರ ಅದ ನೋಡ್ರಿ ಇಂಗ್ಲೀಷ್ ಮತ್ತು ಹಿಂದಿ. ಈಗ ಬಂದದ ಪೆನ್. ಕ್ಲಾಸ್ ವರ್ಕ್ ಹೋಮ್ವರ್ಕ್ ಕೊಟ್ಟರು. ಕರೆಕ್ಟ್ ಎಲ್ಲನೂ ಮುಗಿಸಿ ಆಮೇಲೆ ಕೂಡು. ಏನು ಪೂರ ಕಂಪ್ಲೀಟ್ ಮಾಡಿ ನೋಡಿ ಎಲ್ಲ ಏನು ಹೇಳ್ಯಾರ ಮಿಸ್. ಈಗ ಕ್ಲಾಸ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗ್ಯದ. ಇದು ಒಂದೇ ಹೋಮ್ವರ್ಕ್ ಅದ. ಬರ್ದು ಮತ್ತು ಆಮೇಲೆ ಓದೋದೇನಿತ್ತು ಅಂದ್ರೆ ಓದ್ಕೊಂಡು ಕುಂದ್ರು. ಆನಂತರ ಅದು ಮುಗೀತಂದ್ರೆ ಆಮೇಲೆ ಎಲ್ಲನೂ ಎತ್ತಿಡು ಒಂದು ಕಡೆ ಬ್ಯಾಗ್. ಅದು ಎಲ್ಲಿಂದ ಅಲ್ಲೇ ಹೊಕಟ್ಬೇಡ್ರಿ. ಬ್ಯಾಗ್ ಅಲ್ಲಿ ಎತ್ತಿಟ್ಬಿಡು. ಎತ್ತಿಟ್ಟು ನೀನು ಮತ್ತೇನದ ಆಟದ್ದು ಆಟ ಆಡು ನೋಡ್ರಿ. ಸಂಜೆ ಟೈಮು ಕಸದೆಲ್ಲ ಗುಡಿಸೀನಿ. ಅಡುಗೆ ಮನೆ ಒಂದು 2 ಬಾಂಡೆ ಅಷ್ಟೇ ಅದಾವ್ರಿ. ಒಂದಿಷ್ಟು ಅಕ್ಕಿ ಇಟ್ಟೇನ್ರಿ, ನೆನೆ ಇಟ್ಟೇನ್ರಿ. ದೋಸೆ ಮಾಡಂತ ಹೇಳೇನ್ರಿ. ಹಂಗಾಗಿ ನೋಡಿರಿ ಕಸದೆಲ್ಲ ಗುಡಿಸ್ಕೊಂಡೇನೆ. ಈಗ ಅವನು ಕೂಡ ಬರ್ಕೊಂಡು ಕುಂತಾನು. ಆಮೇಲೆ ಸಿಗ್ತೇನೆ ರೀ. ಹೋಗಿ ಕೈಕಾಲು ಮುಖ ತೊಗೊಂಡು ಬರ್ತೀನಿ ರೀ. ಕಸದ ಗುಡಿಸೀನಿ ರೀ. ಕೆಳಗೆ ಕೈಕಾಲು ಮುಖ ತೊಗೊಂಡು ಬಂದು ಆಮೇಲೆ ನೋಡೋಣ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ. ಕರೆಂಟ್ ಹೋಗ್ಯಾವ ನೋಡ್ರಿ. ಇವಾಗ ಸಂಜೆ ಟೈಮ್ ದೀಪ ಹಚ್ಚೇನ್ರಿ. ಲೈಟ್ ಹೋಗ್ಯಾವ. ಅಡುಗೆ ಮಾಡ್ಕೋಬೇಕು. ಹಾಲು ಕಾಸಕ್ಕಿಟ್ಟೀನಿ. ಏನು ಹೌದು ತಗೋ. ಕರೆಂಟ್ ಹೋಗ್ಯದ ಅನ್ನೋಷ್ಟರಲ್ಲಿ ಬಂದೇ ಬಿಟ್ಟಿತ್ತು ನೋಡ್ರಿ. ಇವಾಗ ಅನ್ನ ಸಾಂಬಾರು ಮಾಡ್ಕೊತೀನಿ ರಾತ್ರಿ ಊಟಕ್ಕೆ. ಸಾಂಬಾರು ಮಾಡ್ಕೊತೀನಿ ರೀ. ಒಂದಿಷ್ಟೇ 4 ಚಪಾತಿ ಹಾಕ್ತೀನಿ ರೀ ಹುಡುಗರಿಗೆ ಊಟಕ್ಕೆ, ರಾತ್ರಿ ಊಟಕ್ಕೆ. ಇದ್ರಿಗೆ ವಿಡಿಯೋ ಏನು ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಲಾಗಲ್ಲಿ ಸಿಗ್ತೀನಿ ನಿಮ್ಗೆ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ಏನು ಮಾಡಕತ್ತಿ ನೋಡ್ರಿ. ನಮ್ಮ ಸಿದ್ದು ಬೇರೆ TV ನೋಡ್ತೀನಿ ಅಂತಂದ್ರೆ ಹೆಂಗೆ ಮುಗಿಸ್ಯಾನಂದ್ರೆ ಹೋಮ್ವರ್ಕ್ ಮುಗಿಸ್ಯಾನ. ಇವಾಗ TV ನೋಡ್ತೀನಿ ಅನ್ನಕತ್ತಾನ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.